ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮುಂದೆ ಕೂತಿರುವಂತ ವ್ಯಕ್ತಿ ಮಹಾನ್ ವ್ಯಕ್ತಿಯವರು. ಯಾಕೆ ಮಹಾನ್ ವ್ಯಕ್ತಿ ಇದ್ದಾರೆ ಅಂದ್ರೆ, ಏನೋ ಅನಿವಾರ್ಯ ಕಾರಣದಿಂದ ಅವರ ದೈಹಿಕ ನ್ಯೂನ್ಯತೆ ಸಂಭವಿಸಿದೆ. ಆದ್ರೂ ಅವರು ಛಲ ಬಿಡದೇನೆ ಜೀವನದ ಅನೇಕ ಅನುಭವಗಳೊಂದಿಗೆ ಜೀವನವನ್ನ ಕಟ್ಕೊಂಡಿದ್ದಾರೆ. ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ. ಅವರ ಬಾಲ್ಯ, ಬದುಕು, ಜೀವನನ ಅನುಭವದನ್ನ ಕೇಳ್ಕೊಂಡ್ ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ನನ್ನ ಹೆಸರು ನಿಮಿಷ್ ಆಚಾರ್ಯ. ಅಪ್ಪ ಹೆಸರು? ಸುರೇಶ್ ಆಚಾರ್ಯ. ಅಮ್ಮ? ಕೈಲಾಸ್ ಆಚಾರ್ಯ. ಬಾಲ್ಯ ಹೇಗಿತ್ತು ಹೇಳಿ? ಬಾಲ್ಯ ಅಷ್ಟೇನು ಚೇಂಜ್ ಏನು ಇದ್ದಿದ್ದಿಲ್ಲ. ನಾ ಇಲ್ಲಿ ಹುಟ್ಟಿನಿ, ಬಾಗಲಕೋಟದಾಗ ಹುಟ್ಟಿದೆ. ಬಾಗಲಕೋಟದಾಗ. ಮತ್ತೆ ಇಲ್ಲಿ ನಮ್ಮ ಅಪ್ಪಾರು ಇಲ್ಲೇ ಜಾಬ್ ಮಾಡಕತ್ರ. ಯಾವ? ನಮ್ದು ಬೇಸ್ ಬಿಜಾಪುರ. ಗುಮ್ಮಟ ನಗರಿ ಅವರು ನೀವು? ಹಾ ರೀ. ಮತ್ತು ನಾ ಎಜುಕೇಶನ್ ಅಂದ ದರ್ಬಾರ್ ಹೈಸ್ಕೂಲ್ ಬಿಜಾಪುರ, ಪ್ರೈಮರಿನೂ ಹೈಸ್ಕೂಲ್ ದರ್ಬಾರ್. ಕಾಲೇಜ್ ಡಿಪ್ಲೊಮಾ ಹಾಫ್ ಮಾಡಿದ್ದೇನೆ. ಅದು ಹಲ್ಕಟ್ಟಿ ನಮ್ಮ BLD ಐತಲ್ಲ ಅದ್ರಾಗ. ಅದ್ರಿ. ನೀವು ಮೊದಲು ಸ್ಕೂಲ್ ಹೋಗ್ತಿದ್ರಲ್ಲ ಸರ್? ಹಾ ರೀ. ಪ್ರೈಮರಿ ಇದ್ದಾಗ ನೀವ್ ಎಂತ ಹುಡುಗ ನೀವು ಮನೆಯಲ್ಲಿ? ತಂದೆ ತಾಯಿಗೆ ಎಂತ ಮಗು ನೀವು? 4 ಮಂದಿ. ಶಿಲ್ಪಾ ಆಚಾರ್ಯ ದೊಡ್ಡಕ್ಕಿ ನಮ್ಮ ಅಕ್ಕ, ಹಿಂದಾಶಿ ದೀಪಾ ಆಚಾರ್ಯ, ಹಿಂದಾಶಿ ನಾ ನಿಮಿಷ್ ಆಚಾರ್ಯ, ಹಿಂದಾಶಿ ನನ್ನ ತಮ್ಮ ಸಮೀರ್. ಅಂದ್ರೆ 4 ಜನರ ಒಂದು ತುಂಬು ಕುಟುಂಬ ನಿಮ್ದು. ಹಾ ರೀ. ಸಣ್ಣ ಸ್ಕೂಲ್ ಹೋಗ್ತಿದ್ರಿ? ಸ್ಕೂಲ್ ಓದ್ತಿದ್ವಿ. ಆಟ ಆಡೋದು, ಮುಂಜಾನೆ ಹಿಡಿದು ಸ್ಟಡಿ ಮಾಡೋದು. ನಮ್ಮ ತಂದೆ ತಾಯಿ ಬಹಳ ನಮಗೆ ಎಲ್ಲಾರ್ಗೆ ಚಲೋ ನೋಡ್ಕೊಂಡಿದ್ರಿ. ಏನು ಪ್ರೀತಿ, ನಾವ್ ಏನ್ ಬೇಕದು ಎಲ್ಲ ಕೊಡಿಸ್ತಿದ್ರಿ. ನಮಗಿದು ಅಂದ್ರೆ ನಾ ಆಕ್ಚುಲಿ ಹೇಳ್ಬೇಕಂದ್ರ ಆ ಟೈಮಿಗೆ ಹೊಸ ಲೂನಾ ಬಂದಿತ್ತು. ಅವಾಗ ಹೊಸ 50 ಎವರೇಜ್ದ ಸಿಸಿದ 50 ಸಿಸಿದ ಲೂನಾ ಬಂದಿದ್ದ. ಫಸ್ಟ್ ನಮ್ಮ ಅಪ್ಪಾರು ನನಗೆ ಕೊಡ್ಸಿದ್ರು. ಯಾವ ವಯಸ್ಸಿನಾಗ್ರಿ? ಅದು 17 ವಯಸ್ಸಾಗ. SSLC ಇನ್ನ ಮುಗ್ದಿದ್ದಿಲ್ಲ. 16 ವರ್ಷಿಗೆ, 15-16 ವರ್ಷಿಗೆ ಆ ಲೂನಾ ಕೊಡ್ಸಿದ್ರು. ಆ ಟೈಮಿಗೆ ನಾವು ಏನು ಹೊಸ ಬಂದಿದೆ ಅವ್ರು ತಂದು ಕೊಡ್ತಿದ್ರು ನಮಗೆ. ತಂದೆಯವರು ಬಹಳ ಪ್ರೀತಿ ಮಾಡೋರು. ಅಮ್ಮನೂ ನಮ್ಗೇನ್ ಬೇಕೆಲ್ಲ ಎಲ್ಲ ವಸ್ತು ನಮ್ಮ ಮಮ್ಮಿ ಮಾಡಿ. ದರ್ಬಾರ್ ಹೈಸ್ಕೂಲ್. ದರ್ಬಾರ್ ಹೈಸ್ಕೂಲ್. ಇಲ್ಲ, ನಾರ್ಮಲ್ ಇದ್ದೆ. ನಾರ್ಮಲ್. ವಾಲಿಬಾಲ್ ಪ್ಲೇಯರ್ ಇದ್ದೆ ನಾನು ಸ್ಕೂಲ್ ಲೆವೆಲ್ದಾಗ್ನು. ಮತ್ತು ಇಲ್ಲಿ ಡಿಪ್ಲೊಮಾದಾಗ್ನು ವಾಲಿಬಾಲ್ ಪ್ಲೇಯರ್ ಇದ್ದೆ. ವಾಲಿಬಾಲ್ ಬಹಳ ಆಡ್ತಿದ್ದೆ. ಅದಾರಿ, ನಾನು ಅದಾರಿ. ಕ್ಲೋಸ್ ಎಲ್ಲಾರೀಗ ಬೆಂಗಳೂರು ಕಡೆ ಹೋಗ್ಯಾರ್ರಿ. ಸ್ವಲ್ಪ ಮಂದಿ 1-2 ಮಂದಿ ಬಿಜಾಪುರದಾಗ. ತುಂಬಾ ಸಂತೋಷಕರ ಲೈಫ್ ನಿಮ್ದು. ಏಕ್ದಮ್ ಆಸ್ ಯೂಶುವಲ್ ಗುಡ್ ಲೈಫ್ ನಡ್ತಿತ್ರಿ ಎಲ್ಲ. ಎಜುಕೇಶನ್ ಮುಗಿದ ತಕ್ಷಣ ಜಾಬ್ ಅಥವಾ ನಿಮ್ದೇನ್ ಕಂಪನಿ? ಇಲ್ಲ, ಕಂಪನಿ ಏನು ಇದ್ದಿದ್ದಿಲ್ಲ. ನಂದು ಡಿಪ್ಲೊಮಾ ಸ್ವಲ್ಪ ಇದು ಆಗಿತ್ತು. ಅದಕ್ಕೆ ನಾ ಮಹೇಂದ್ರದಾಗ ಜಾಬ್ ಮಾಡ್ತಿದ್ದೆ ಗುಜರಾತ್ದಾಗ. ಫಸ್ಟ್ ಜಾಬ್ ಮಾಡಿದ ಅಲ್ಲಿ? ಗುಜರಾತ್ದಾಗ ಜಾಬ್ ಮಾಡ್ತಿದ್ದೆ, ಶ್ರೀಜಿ ಮೋಟರ್ಸ್ದಾಗ. ಅಲ್ಲಿಂದ ನಂದು ಮ್ಯಾರೇಜ್ ಫಿಕ್ಸ್ ಆಯ್ತು. ನಮ್ಮ ಮಿಸ್ಸಸ್ ಗುಜರಾತ್ಲಿಂದೆ, ಅಲ್ಲಿಯವರು. ಅಲ್ಲಿ ಫಿಕ್ಸ್ ಆಗಿ ಇಲ್ಲಿ ಲಗ್ನ ಮಾಡಿ ಬಂದೆವು. ಹೇತಲ್. ಹಿಂದಾಶೆ 2000 ನವೆಂಬರ್ದಾಗ ನಮ್ಮ ಮಗು ಆಯ್ತು, ಮೀತ್ ಅಂತ ಹೆಸರಿಗೆ. ಈಗ ಅವನಿಗೆ 22 ಏಜ್. ಈಗ ಮದುವೆ ಆಗಿ ಎಷ್ಟು ವರ್ಷಕ್ಕೆ? ಅಥವಾ 1.5 ವರ್ಷಕ್ಕೆ. 1.5 ವರ್ಷಕ್ಕೆ ಹಾಗೆ. 2001ದಾಗ ನಂದು ಮ್ಯಾರೇಜ್ 2000 ಫೆಬ್ರವರಿದಾಗ ಆಯ್ತು. ಮತ್ತು ನವೆಂಬರ್ದಾಗ ನನ್ನ ಮಗು ಹುಡ್ತ 2000ದಾಗ. ನಂದು ಆಕ್ಸಿಡೆಂಟ್ ಆಯ್ತು 2001 May 29ದಾಗ.
ಈಗ ಮೊನ್ನೆನೇ ಡೇಟ್ ಮುಗೀತು. ಈಗ ಹ್ಮ್ 23 ವರ್ಷ ಆಯ್ತು ಆಗಿ. ಆಗಿ ಹಾಗೆ 23 ವರ್ಷದಿಂದ ನೀವು ಏನಂತಾರದು ಒಂದು ದೇಹದ ಒಂದು ಸ್ವಾಧೀನ ಇಲ್ಲ ನಿಮ್ಗೆ. ನನಗ ಆಗಿದ್ದ ಬೆನ್ನುರಿ ಅಪಘಾತ. ಬೆನ್ಹುರಿ. ನಂದು ಲೆವೆಲ್ T2 ಲೆವೆಲ್, T1 T2 ಲೆವೆಲ್. ಹಾ, ಹಾ. ನನಗೆ ಇಲ್ಲಿಂದ ಏನು ಗೊತ್ತಾಗೋದಿಲ್ಲ. ತೆಳಗ ಎದಿ ಮೇಲಿಂದ ತೆಳಗ ಏನೂ ಗೊತ್ತಾಗೋದಿಲ್ಲ. ಗೊತ್ತಾಗುದಿಲ್ಲ. ನನಗೆ ಪ್ರಾಬ್ಲಮ್ ಟಾಯ್ಲೆಟ್ ಅದ, ಅದು ಏನೂ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಆದ್ರೂ ನಾವು ಎಕ್ಸರ್ಸೈಸ್ ಮಾಡಿ ಅದಕ್ಕೆ ಸ್ವಲ್ಪ ಕಂಟ್ರೋಲ್ದಾಗ ಬಂದೆ. 2001ಲಿಂದ 2006 ತನ ಮನೆಯಾಗೆ ಇದ್ದೆ. ಒಂದ್ ನಿಮಿಷ ಸರ್, ಇದು ನೀವು ಬಾಲ್ಯದಲ್ಲಿ ಎಲ್ಲ ನಾರ್ಮಲ್ ವ್ಯಕ್ತಿಗಳು ಹಾ, ನಾರ್ಮಲ್, ಏಕದಮ್ ನಾರ್ಮಲ್, ಆರೋಗ್ಯವಾಗಿರೋ ಆರೋಗ್ಯ. ಇದು ಕಾರ್ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆದಾಗಿಂದ ನಿಮ್ ಲೈಫ್ ಚೇಂಜ್ ಆಗಿದೆ. ಒಂದ್ಸಲ ಲೈಫ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಫುಲ್ ಚೇಂಜ್ ಅಂದ್ರೆ ಏನ್ರಿ, ಮುಂದಿನ ಲೈಫ್ ಏನೂ ಇಲ್ಲೇ ಇಲ್ಲ. ಬೆಡ್ ಮೇಲೆ ಇದ್ದೆ. ಅವಾಗ ನನಗೆ ಅನಿಸ್ತು ನನ್ ಮುಗೀತು, ಇದ್ರ ಮೇಲೆ ನನಗೇನು ಇಲ್ಲ. ನಾ ಈಗ ತೆಗೆದ್ರೂ ಲೈಫ್ ನಾ ಒಂದು ರೂಮ್ದಾಗೆ ಒಂದು ಬೆಡ್ರೂಮ್ದಾಗೆ ತೆಗಿಬೇಕು. ಒಂದು ರೂಮ್ ಅದು ಜೇಲ್ ಕರ್ತ ಹತ್ತಿತ್ತು, ನಾವು ಹೇಳ್ತೀವಲ್ಲ, ಅದು ಒಂದೇ ಬೆಡ್, ಒಂದೇ ಕಾಟ ಮೇಲೆ ಇರೋದು. ಭಾಳ ಅಂದ್ರೆ ನೀವು ಟಾಯ್ಲೆಟ್ ಹೋಗ್ಬೋದು, ಜಳಕ ಮಾಡಿಸ್ತೋದು. ಅವಾಗ ನನಗೆ ನಮ್ಮ ಮನೆ ಮಂದಿ ಅಂದ್ರೆ ನೀವು ಸ್ವಂತ ಇಂಡಿಪೆಂಡೆಂಟ್ ಆಗ್ಬೇಕು. ಅವಾಗ ಯಾವ ರಿಹಾಬಿಲಿಟೇಷನ್ ಸೆಂಟರ್ ಇದ್ದಿದ್ದಿಲ್ಲ. ಅದಾದ್ಮೇಲೆ ನಿಮ್ ಲೈಫ್ ಅಲ್ಲಿ ತುಂಬಾ ಏರಿಳಿತ. ಎಲ್ಲ ಡೌನ್ ನಲ್ಲಿ ಚಾಲು ಸ್ಟಾರ್ಟ್. ಏನ್ ಕನಸು ಕಂಡಿದ್ರಲ್ಲ ಅದು ಏನೂ ಆಗಲಿಲ್ಲ. ಆಮೇಲೆ ಹೆಂಗ್ ಜೀವನ ನೀವು ಸ್ವೀಕರಿಸಿದ್ರಿ? ಮನಿ ಮಂದಿ ಭಾಳ ಸಪೋರ್ಟ್ ಇದ್ರು. ಮಮ್ಮಿ ಪಪ್ಪ ಮತ್ತ ಬ್ರದರ್ ಸಿಸ್ಟರ್ಸ್, ನಮ್ಮ ವೈಫ್ ಅವರು, ಮತ್ತೆ ನನಗೊಬ್ಬರು ಹೆಲ್ಪರ್ ಇಟ್ಟಿದ್ರು, ಅವ್ರು ಭಾಳ ಸಪೋರ್ಟ್ ಮಾಡಿದ್ರು. ಅವ ಪಾಪ ಹೆಲ್ಪ್ ಆಯ್ತು. ಆದ್ರೆ ಎಲ್ಲಾರು ಭಾಳ ಪ್ರೀತಿಯಲ್ಲಿ ಭಾಳ ಕೇರ್ ಮಾಡ್ತಿದ್ರು. ಕಮ್ಮಿ ಒಂದ್ 5 ವರ್ಷ ಅವ್ರು ಭಾಳ ತ್ರಾಸ ಆಗೈತಿ ನನಗೆ. ಬೆಡ್ಸೋರಾಗೋದು, ಬಾಡಿದ ಏನೇನ್ ಪ್ರಾಬ್ಲಮ್ ಐತೆ ಅದು ಎಲ್ಲ ಅವಾಗೆ ಗೊತ್ತಾಯ್ತು. ಇದು ಆಗ್ಯಾನ ಏನೇನ್ ಆಗ್ತೈತಿ, ಬೆಡ್ಸೋರಾಗೋದು, ಯೂರಿನ್ ಪ್ರಾಬ್ಲಮ್, ಟಾಯ್ಲೆಟ್ ಪ್ರಾಬ್ಲಮ್ ಎಲ್ಲ ಬೆಡ್ ಮೇಲೆ ಆಗ್ಬೋದು. ಅದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಿಂದ ನಮ್ಮ ಮನ್ಯಾಗ ಎಲ್ಲಾರು ಇವ ಇಂಡಿಪೆಂಡೆಂಟ್ ಹೆಂಗ್ ಆಗ್ಬೋದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡು ಹಿಂದ ನನಗೆ 2 ಇಯರ್ಸ್ದಾಗೆ ನನ್ನ ಲೆಕ್ಕಲೆ ಅವರು ಫಿಸಿಯೋಥೆರಪಿ ತಂದು ಎಕ್ಸರ್ಸೈಸ್ ಮಾಡಿಸಿ ಅವಾಗ ಸ್ವಲ್ಪ ಇದು ಎಲ್ಲ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಹೆಂಗೆ ನಾವು ಇಂಡಿಪೆಂಡೆಂಟ್ ಆಗ್ಬೋದು. ನಾವು ಸ್ವಂತ ಏನು ಆಕ್ಟಿವ್ ಇಲ್ರಿ, ಆದ್ರೆ ಫ್ಲೆಕ್ಸಿಬಲ್ ಆಯ್ತು. ಏನು ನಮ್ಮಂತವ್ರಿಗೆ ಎಲ್ಲ ಟೈಟ್ ಆಗ್ಬಿಡ್ತಾವ್ರಿ. ಟೈಟ್ ಆಗ್ಬಿಡ್ತಾವ, ಎಕ್ದಮ್ ಫ್ಲೆಕ್ಸಿಬಲ್ ಆಯ್ತು. ಅಂದ್ರೆ ಮೂಮೆಂಟ್ ಇತ್ತು. ಅಂದ್ರೆ ನಾ ಏನ್ ಮಾಡ್ಬೋದು ಅದು ಈಸಿ ಬಾಡಿ ಸಪೋರ್ಟ್ ಕೊಡ್ತಿತ್ತು. ಅವಾಗಿಂದ ನಾ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವರು ಟಾಯ್ಲೆಟ್ ಮಾಡಕ್. ಟಾಯ್ಲೆಟ್ ಹೆಂಗ್ ಇಂಡಿಪೆಂಡೆಂಟ್ ಆಗ್ಬೋದು, ಅದಕ್ಕೆ ಹೆಂಗ್ ಹೋಗ್ಬೋದು, ವೀಲ್ ಚೇರ್ಲಿಂದ ಸ್ವಂತ ಹೋಗ್ಬೋದು, ಅದು ಎಲ್ಲ ರೆಡಿ ಆಗಿ ಮಾಡಿಸಿದ್ರಿ. ಅದು ಅವಾಗಿನ ನಾ ಇಂಡಿಪೆಂಡೆಂಟ್ ಆಗ್ಬಿಟ್ಟೆ. ಮನೆ ಹಿಂದೆ ಯಾರಿಗೂ ನಾ ಟಾಯ್ಲೆಟ್ ಹೋಗಕ್ಕೆ ಯಾರಿಗೂ ಕರೆಯೋದಿಲ್ಲ ಈಗ. ಅದು ಆಗ್ಯಾನ ಹೊರಗೆ ಹೆಂಗ್ ಹೋಗ್ಬೋದು, ಹೊರಗೆ ಹೆಂಗ್ ಹೋಗ್ಬೋದು, ಹಿಂದ ಆಟೋದಾಗ ಹೆಂಗ್ ಶಿಫ್ಟ್ ಆಗ್ಬೋದು, ಒಬ್ಬನೇ ಆಟೋದಾಗ ಶಿಫ್ಟ್ ಆಗಾಕತ್ತೆ, ಹಿಂದ ಕಾರ್ದಾಗ ಶಿಫ್ಟ್ ಆಗಾಕತ್ತೆ. ಈಗರ ನಾ ಈಗ 2017ಲಿಂದ ಗೌರ್ಮೆಂಟ್ ವೆಹಿಕಲ್ ಬರ್ತೈತಿ 3 ವೀಲ್ದ, ಅದು ನಾ ಯೂಸ್ ಮಾಡ್ತೇನೆ. ಒಬ್ಬರು ಅದು ನಾ ಕುಂಡಿರ್ತೀನಿ, ಮತ್ತು ಸ್ವಲ್ಪ ಹಿಂಗ್ ಕೈ ಹಿಡಿದ್ರೆ ನಾ ತೆಳಗೆ ಇಳಿದು ಬಿಡ್ತೇನೆ ವೀಲ್ ಚೇರ್. ಅಂದ್ರೆ ಏನು ಇಲ್ಲ ಅಂತ ಕಳ್ಕೊಂಡಾಗ, ಏನು ಆತರ ಇದ್ದಾಗ ನನ್ನ ಲೈಫೇ ಮುಗೀತು ಅಂದಾಗ ನಿಮ್ ಫ್ಯಾಮಿಲಿ ಅಷ್ಟೊಂದು ನಿಂತಿದೆಯಲ್ಲ ನಿಮ್ ಹಿಂದೆ, ಅವ್ರಿಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ಗ್ರೇಟ್. ನನ್ ಸಲ ಗ್ರೇಟ್ ಐತಿ. ಎಲ್ರು ನಿಮ್ಮನ್ನ ಅಷ್ಟು ಪ್ರೀತಿ ಮಾಡೋರು ನಿಮ್ ಬೆನ್ನೆಲುಬಾಗಿ ನಿಂತಿದ್ದಾರೆ.
ಅದಕ್ಕೆ ನೀವು ಎದ್ರಿ. ಮತ್ತು ನಮ್ಮ ಫ್ರೆಂಡ್ಸ್ನು ಭಾಳ ಮಂದಿ ಸಪೋರ್ಟ್ ಮಾಡಿದ್ರು. ಮಾರಲ್ ಸಪೋರ್ಟ್. ಮಾರಲ್ ಸಪೋರ್ಟ್. ಅವಾಗ 2009ದಾಗ ನನಗೆ ಅನಿಸ್ತ ನಾವೊಂದು ಸಂಘ ಮಾಡಬೇಕು. ಸಂಘ. ಹಾ, ನಮ್ಮ ಸ್ಪೈನಲ್ ಕಾರ್ಡ್ಸ್ ಅಲ್ಲಿ ಏನಾರು ಮಾಡ್ಬೇಕು. ನಾ ಎಟ್ಟು ಇಂಡಿಪೆಂಡೆಂಟ್ ಆಗೀನಿ ಹಂಗ ಅವರು ಮನ್ಯಾಗ ಇಂಡಿಪೆಂಡೆಂಟ್ ಆಗ್ಬೇಕು. ನಿಮ್ಮ ಅನುಭವನೇ ಅನುಭವಗಳು. ಅವಾಗ ನಾವು ಮತ್ತೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದ ಶ್ರೀರಾಮ್ ನಾಯಕ್ ಅಂತ. ಇಲ್ಲ ಅವರು ಇಲ್ಲ, ಅವರು ನನ್ನಂಗೆ. ಅವ್ರಿಗ ಭಾಳ ಲೆವೆಲ್ ತಳಗಿತ್ತು, ನನ್ನ ಲೆವೆಲ್ ಜಾಸ್ತಿ ಐತಿ. ಅವ್ರಿಗೆ ಎಲ್ ಲೆವೆಲ್ದಾಗಿತ್ತು, ಭಾಳ ಅಂದ್ರೆ ಸೊಂಟಲಿಂದ ತೆಳಗಿತ್ತು. ಅವ್ರಿಗೇನಪ್ಪ ಅದಕ್ಕೆ ಅವರು ನನ್ನ ಜೋಡಿ ಸಪೋರ್ಟ್ ಆದ್ರ. ಪೈಲ ನಾವು 4 ಮಂದಿ ಬಿಜಾಪುರದಾಗ ಜಾಯ್ನ್ ಆದ್ವಿ. ಟೀಮ್ ಮಾಡ್ಕೊ 4 ಮಂದಿ ಜಾಯ್ನ್ ಆದ್ವಿ. ನಾವು ಇಬ್ರು ಡಿಸೈಡ್ ಮಾಡಿದ್ವಿ, ಶ್ರೀರಾಮ್ ನಾಯಕ್ ಮತ್ತೆ ನಾವು, ಈಗ ನಾವು ನಮ್ಮ ಮಂದಿಗೆ ಹೊರಗೆ ತೆಗಿಬೇಕಂತ. ನಾವು ಹೆಂಗ್ ಬಂದ್ವಿ 2009 ನಾವು ಕೆಲಸ ಮಾಡಾಕ ಒಬ್ಬರೊಬ್ಬರು ಮನಿಗೆ ಯಾರ್ಯಾರ ಮನಿ ನಮ್ಗೆ ಗೊತ್ತಾಗ್ತಿತ್ತ, ಹಿಂಗ್ ಸ್ಪೈನಲ್ ಕಾರ್ಡ್ ಆಗ್ಯಾರ ಅವ್ರ ಮನಿಗೆ ಹೋಗ್ತಿದ್ವಿ. ಅವ್ರು ಬೆಡ್ ಮೇಲೆ ಇದ್ರೆ ಅವ್ರಿಗೆ ಮಂದಿಗೆ ತಿಳಿಸ್ತಿದ್ವಿ, ಈ ಟೈಪ್ ಬೆಡ್ಸೋರ್ ಆದ್ರೆ ಇದು ಮಾಡ್ರಿ ಅಂದ್ರೆ ಯಾವ ನಮ್ಗೆ ಈಸಿ ಆಗ್ತೈತಿ. ಮತ್ತು ಅವನು ಬೆಡ್ಸೋರ್ ಕ್ಯೂವರ್ ಆಗ್ಯಾನ, ಅವನು ಹೊರಗೆ ಹೆಂಗೆ ತರೋದು ಅದು ಪ್ಲ್ಯಾನ್ ಮಾಡ್ತಿದ್ವಿ. ಅವನಿಗೆ ಪ್ಲ್ಯಾನ್ ಮಾಡಿ, ಅವನು ಕಿರಾಣಿ ಅಂಗಡಿ ಇದ್ರೆ ಕಿರಾಣಿ, ಪಾನ್ ಶಾಪ್ ಇದ್ರೆ ಪಾನ್ ಶಾಪ್ ಬಿಸ್ನೆಸ್ ಮಾಡಕ್ ಐಡಿಯಾ ಕೊಟ್ಟು ಅವ್ರು ಕುಂಡ್ರಸ್ತೀವಿ. ನಾರ್ಮಲ್ ವ್ಯಕ್ತಿ ತರನೇ ಸ್ವತಂತ್ರವಾಗಿ ದುಡ್ಕೊಂಡು ತಿನ್ಬೋದು. ಹಾ, ವೀಲ್ ಚೇರ್ ಮೇಲೆ. ಎಷ್ಟೋ ಜನ ಎಲ್ಲ ನೆಟ್ಟಿಗೆ ಕೆಲ್ಸಕ್ಕೆ ಹೋಗಲ್ಲ. ಹಂಗ ನಾವು 68 ಮಂದಿಗೆ ಹೊರಗೆ ತೆಗೆದೇವು ಇಡೀ ಬಿಜಾಪುರದಲ್ಲಿ. ಬಿಜಾಪುರ ಡಿಸ್ಟಿಕ್ದಾಗ 68 ಮಂದಿಗೆ ಊರೂರಿ ತಿರ್ಗಾಡಿ, ಇಂಡಿ ಆಗ್ಲಿ, ಭಾಗ್ಯವಾಡಿ ಆಗ್ಲಿ, ಸಿಂದಗಿ ಆಗ್ಲಿ, ಬಬಲೇಶ್ವರ ಆಗ್ಲಿ, ಅಲ್ಲಿ ತನ ಹೋಗಿ ತೆಗೆದ. ನೀವು ಹೊರಗೆ ಇದೇ ಕೆಲಸ. ಮನಿಗೆ ಎಲ್ಲಾರ ಮನಿಗೆ ಹೋಗೋದು, ಯಾರ್ಯಾರು ನಮ್ಗೆ ಗೊತ್ತಾಗ್ತೈತಿ ಅವ್ರಿಗೆ ಅವ್ರಿಗೇನ್ ಪ್ರಾಬ್ಲಮ್ ಐತಿ, ಅವ್ರು ಬೆಡ್ಸೋರ್ ಆಗಿದ್ರೆ ಅವ್ರ ಕಿಟ್ ಕೊಟ್ಟು ಬರೋದು, ಅವ್ರಿಗೆ ತೋರ್ಸೋದು ಏನ್ ಮಾಡ್ಬೋದು ಏನಿಲ್ಲ. ಹಿಂದಾಡ್ಸಿ ನಮ್ ಜೋಡಿ ಜಾಯಿನ್ ಆದ್ರೆ APD ಅವ್ರು ಬಿಜಾಪುರ, ಬೆಂಗಳೂರು APD, ಆಲ್ ಪೀಪಲ್ ಡಿಸೇಬಲ್. ಅವ್ರ ಜೋಡಿ ನಮ್ಗೆ ಬೆಟ್ಟ ಆದ್ರ ಅವ್ರು. ಹಿಂದಾಡ್ಸಿ ಅವ್ರು ಕರ್ಕೊಂಡು ನಾವು ಹೊಂಟೇವು. ಹಿಂದಾಡ್ಸಿ ಅವರು ಎಲ್ಲ ಮಾಡಾಕತ್ರ. ನಾವು ಇನ್ನತನ ದುಡ್ಡು ನಾವು ಯಾರಿಗೂ ಕೇಳಕ್ ಹೋಗಿಲ್ಲ. ನಮ್ದು ಎಟ್ ಆಗ್ತೈತೆ ಅಟ್ಟ ಸಾಧ್ಯ ಮಾಡಿ. ಹಾ, ಮಾಡಿವ್ರಿ 68. ಈಗ ನಮ್ಗೆ ನೆನಪನು ಇಲ್ಲ. ಅವಾಗ ನಾವು 2018ದಾಗ ಲೆಕ್ಕ ಮಾಡೋಣ 68 ಮಂದಿ ಆಗಿದೆ. ಈಗ ಭಾಳ ಇಲ್ಲ. ಈಗ ಯಾರ ಮನೆಗೆ ಹೋಗ್ತೀವಿ ಮಾಡ್ತೀವಿ. ಈಗ ಮೊನ್ನೆ ಒಂದು 15 ಡೇ ನವೆಂಬರ್ದಾಗ ಒಂದು ಸಣ್ಣ ಹುಡುಗಿ ಭಾಗ್ಯಶ್ರೀ ಅತ್ತ, ಇಲ್ಲಿ ಶಿವನಗಿ ಕಡೆ ಅಲ್ಲಿ ತೋಟದಾಗಿರ್ತಾಳ. ಆಕಿಗೆ ಎಜುಕೇಶನ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಆಕಿ ಸ್ಪೈನಲ್ ಕಾರ್ಡ್, ಆಕಿ ಈಗ 5th ಏನದ, ಸಣ್ಣ ಚಿಕ್ಕ ಹುಡುಗಿ, ಬೈಕ್ದಾಗ ಪ್ರಾಬ್ಲಮ್ ಆಗಿತ್ತು. ಆಕಿಗೂ ಎಜುಕೇಶನ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ಯಾನ. ಆಕಿಗೆ ಬೆಟ್ಟಾಗಿದೆ 2 ಸಲನ, 2021-22ದಾಗೂ ಬೆಟ್ಟಾಗಿದೆ. ಆಕಿಗೆ ಓದಾಕ ಸ್ವಲ್ಪ ಪ್ರಾಬ್ಲಮ್ ಆಗ್ಯಾನ. ಆಕಿಗೆ ಮೊಬೈಲ್ ಕೊಟ್ಟು ಬಂದೆ. ಆಕಿಗೆ ಡೈರೆಕ್ಟ್ ಸ್ಕೂಲಿಂದ ಆನ್ಲೈನ್ ಕಲಿಬಹುದು ಅಂತ. ಅಂದ್ರೆ ನಿಮ್ಮ ಈ ಸಾಮಾಜಿಕವಾಗಿ ನಾನು ಹಿಂಗೆ ಬೆಳಿಬಲ್ಲೆ, ಈ ತರ ನಾನು ಸಹಾಯ ಮಾಡಬಲ್ಲೆ ಅಂತ ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಈ ತರ ಮಾಡ್ಬೇಕು ನಾನು ಅನ್ಸಿದ್ರೆ? ನಮ್ಮ ಫಾದರ್ ಮದರ್. ನೀವು ಒಬ್ಬನೇ ಈಗ ಹೆಂಗ್ ಕೂತಿ ಮನ್ಯಾಗ, ಈಗ ನೀವು ಹೊರಗೆ ಹೋಗಿ ಎಲ್ಲಾರು ಹೊರಗೆ ತೆಗಿಯ ಮೋಟಿವೇಶನ್. ಈಗ ನೀವು ನಾರು ರೆಡಿ ಆಗೀನಿ ಮನ್ಯಾಗ ಅಂದ್ರೆ ನೀವು ಬೇರೆಯವ್ರಿಗೂ ರೆಡಿ ಮಾಡ್ರಿ. ಈಗ ಮನ್ಯಾಗ ಕೂತಾರೆ ಮೋಟಿವೇಶನ್ ಹೇಳ್ತಿದ್ರು ಅವ್ರು ನಿಮ್ಗೆ. ಮತ್ತೆ ಮದರ್ ಫಾದರ್ ಚಲೋ ಬುಕ್ಕ ಕೊಡ್ತಾ ಇದಾರೆ ಓದಾಕ. ಅದು ಓದುಲಿಂದ ಸ್ವಲ್ಪ ಚೇಂಜ್ ಅನಿಸ್ತು. ನಾವು ಏನಾರು ಮಾಡ್ಬೇಕಂತ. ಎಷ್ಟೊತ್ತವರೆಗೂ ಕುತ್ಕೊಳಕ್ ಆಗತ್ತೆ ಒಬ್ಬ ವ್ಯಕ್ತಿ? 1 ವರ್ಷ ಕುಂದಿರ್ಬೋದು, 2 ವರ್ಷ ಕುಂದಿರ್ಬೋದು.
ನೀವು 5 ವರ್ಷ ತುಂಬಾ ಕಷ್ಟಪಟ್ಟು ಇಲ್ಲ ನಾವು ರಗಡ್ ಫ್ಯಾಮಿಲಿದಾಗ ನೋಡಿವು. ಹ್ಮ್. ಅವರು ಈ ಪೇಷಂಟ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಹೌದು ಹಾ ಅವರು ಈ ಪೇಷಂಟಿಗೆ ನಮ್ಮ ಲೈಫ್ದಾಗ ಏನು ಕೆಲ್ಸಕ್ಕಿಲ್ಲ. ಹಾ ಆ ತಿಳ್ಕೊಂಡ್ ನಮ್ಗ ಒಂದ್ ಟೈಪ್ ಆಫ್ ಡಸ್ಟ್ಬಿನ್ ದಾಗ ದಂಡಿ ಬಕಾಟ್ ಇರ್ತಾರಲ್ಲ ಆ ಟೈಪ್ ಇಟ್ಟು ಬಿಡ್ತಾರ. ನಿಮ್ಮಿಂದ ಏನು ಯೂಸ್ ಇಲ್ಲ ಈಗ. ಏನು ಯೂಸ್ ಇಲ್ಲ. ಇಲ್ಲ ಅಂದ್ರೆ ಅನಾಥಾಶ್ರಮನೋ ಆಶ್ರಮ ಅದಕ್ಕೂ ಸೇರ್ಸಾಕ್ ಬರುದಿಲ್ಲ. ನೀವ್ ಅದಿರಲ್ಲ ಫ್ಯಾಮಿಲಿ ಅವ್ರು ನೋಡ್ಕೊಳ್ಳಿ. ಹಾ ನೋಡ್ಕೊ. ಅನಾಥಾಶ್ರಮ ಅವರು ಎದಕ್ ತಗೋತಾರ ಅವರು? ಇಂಥ ಪೇಷಂಟ್ಗೆ ತಗೊಳುದಿಲ್ಲ. ಎಷ್ಟು ಕಷ್ಟ ಅದು ಕಷ್ಟ ಅಂದ್ರೆ ನಾವು ಕಣ್ಣಾಗಿ ನೋಡಿದೈತೆ. ಫ್ಯಾಮಿಲಿ ಮೆಂಬರೇ ಅವರು ರೆಸ್ಪಾನ್ಸ್ ಕೊಡೋದು. ಆ ತರ ವ್ಯಕ್ತಿ ಅವನ್ಗೂ ಗೊತ್ತಿರಲ್ಲ ಯಾರು ಬೇಕಂತ. ಇಲ್ಲ ಯಾವಾಗ ಲೈಫ್ದಾಗ ಏನ್ ಚೇಂಜ್ ಆಗ್ತೈತಿ ಏನು ನಾಳಿಗೆ ಏನ್ ಆಗ್ತೈತಿ ಏನ್ ಗೊತ್ತಿರೋದಿಲ್ಲ. ಆದ್ರೆ ನಾವು ಭಾಳ ಪೇಷಂಟ್ ನೋಡಿದೆವು. ನಾವು ಮನೆಗೆ ವಿಸಿಟ್ ಮಾಡೋಣ, ಆ ಫ್ಯಾಮಿಲಿ ಮೆಂಬರ್ಸ್ದಾಗ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ. ಒಬ್ಬರೇ ಅವ್ರ ಅವ್ವ ಇರ್ತಾಳ, ಯಾಕಂದ್ರೆ ಅವ್ವ ಕರೆನೇ ಹೋಗೋದಿಲ್ಲ. ತಾಯಿ ಕಣ್ಣಿಂದ ಅದು ಮತ್ತಾದ್ರೆ ಮಿಸ್ಸೆಸ್ ಅವ್ರೆಲ್ಲ ಬಿಟ್ಟು ಹೋಗಿರ್ತಾರ, ಬಿಟ್ಟೆ ಹೋಗ್ಬಿಡ್ತಾರ. ಸ್ವಲ್ಪ ಮಂದಿ ಅದಾರ ಸಪೋರ್ಟಕ್ಕೆ, ಭಾಳ ಮಂದಿಗೆ ನೋಡೇನಿ ಅವ್ರ ಮಿಸ್ಸೆಸ್ ನಿಂತಾರ ಅವ್ರ ಜೋಡಿ. ಏನ್ ಒಳಗ್ ರಿಲೇಟಿವ್ ಇರ್ತಾರಲ್ಲ ಅವ್ರು ನಿಂತು ಬಿಡ್ತಾರೆ. ಈಗ ಲಂಬಾಣಿ ಕಾಸ್ಟ್ದಾಗ ಮತ್ ಬೇರೆ ಯಾವ ಗ್ರೂಪ್ದಾಗ ಎಲ್ಲದಾಗ ಇರ್ತಾರ ಇರ್ತಾರ ಅವ್ರ ಬಾಕಿ ಏನು ಹೊರಗಿಂದ ಏನ್ ಇರ್ತಾರ ಅವ್ರ ಯಾರು. ಅವ್ರಿಗೆ ಒಂದು ದೈಹಿಕವಾಗಿ ನೋವು, ಜೊತೆಗೆ ಇದು ಮಾನಸಿಕವಾಗಿಯೂ ನೋವು, ಮತ್ತು ಫೈನಾನ್ಷಿಯಲ್ ಜೀರೋ ಇರ್ತೈತೆ ಅಲ್ಲಿ. ಮತ್ ಅವರು ಎಷ್ಟು ಖರ್ಚು ಮಾಡ್ಬೇಕಲ್ಲಿ ತಗೊಂಡ್ ಮಾಡಿರ್ತಾರ. ಈಗ ಯಾವಾಗ ಅವ್ರಿಗೆ ಗೊತ್ತಾಗ್ತೈತಿ ಇದು ಏನು ಆಗೋದಿಲ್ಲ, ಇವ ನಿಂದ್ರುದಿಲ್ಲ ಅಂತ ಅವ್ರು ಅವಾಗಿಂದ ಖರ್ಚು ಬಂದ್ ಮಾಡ್ಬಿಡ್ತಾರ. ಆ ಟ್ಯಾಬ್ಲೆಟ್ ನೋಡ್ಕೊಳಕ್ ಬೇಕ್ರಿ. ಮತ್ತ ಬೆಡ್ಸೋರ್ ಆಗಿರ್ತಾವ, ಟ್ಯಾಬ್ಲೆಟ್ಸ್, ಯೂರಿನ್ ಇನ್ಫೆಕ್ಷನ್ ಕಂಪಲ್ಸರಿ ಆಗ್ತಿರ್ತೈತಿ. ನಾವ್ ಗೌರ್ಮೆಂಟ್ ಜೋಡಿ ಹೋರಾಟ ಮಾಡಿ ನಾ ಈಗ ಸ್ಟಾರ್ಟ್ ಆಗೈತಿ 2 ತಾಲೂಕಾದಾಗ. ಬಿಜಾಪುರ ಡಿಸ್ಟಿಕ್ದಾಗ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ನಾವು ಇವು ನಮ್ಗೆಲ್ಲ ಕಿಟ್ ಕೇಳ್ತೀವಿ ನಾವು. ಸ್ಪೈನಲ್ ಕಾರ್ಡ್ ಇದ್ರಾಗ ಯೂರಿನ್ ಬ್ಯಾಗ್, ಕಾಂಡೋಮ್ ಕ್ಯಾಥೆಟರ್, ವಾಟರ್ ಬೆಡ್, ವಾಟರ್ ಸೀಟ್, ವೀಲ್ ಚೇರ್, ಮತ್ತು ಟ್ಯಾಬ್ಲೆಟ್ಸ್, ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್, ಯೂರಿನ್ಸ್ ಎಲ್ಲ ನಮ್ ಇನ್ಫೆಕ್ಷನ್ ಆಗ್ತಿರ್ತೈತಿ. ಮತ್ತ ಬೆಡ್ಸೋರ್ ಆಗಕ್ಕ ಅದು ಕಿಟ್ ಕೇಳ್ತೀವಿ ನಾವು. ಕಾಟನ್ ಅವೆಲ್ಲ, ಬೆಟಾಡಿನ್ ಎಲ್ಲ. ಇಲ್ಲ ಇನ್ನ ತನಕ ಕೊಟ್ಟಿಲ್ಲ ನಮಗ. ಈಗ 2 ತಾಲೂಕದಾಗ ಕೊಡಕತ್ತಾರ. ಒಂದು ಸಿಂದಗಿದಾಗ ಕೊಟ್ರು, ಒಂದು ಇಂಡಿಯಾದಾಗ ಕೊಟ್ರು, ಈಗ ಭಾಗ್ಯವಾಡಿ ಅವ್ರ ಮೊನ್ನೆ ಕೊಟ್ಟಾರ. ಇನ್ನ ತನ ನಮ್ ಸಿಟಿದಾಗ ಏನು ಇನ್ನ ರೆಸ್ಪಾನ್ಸ್ ಇಲ್ಲ. ಹೋಗಿ ಬರ್ತೀವಿ, ಲಿಸ್ಟ್ ಕೊಟ್ಟು ಬರ್ತೀವಿ, ಸರ್ ಇಟ್ ಮಾಡ್ರಿ ಅಂತ. ನನ್ನ ಬಜೆಟ್ ಇಲ್ಲ, ಇದು ಇಲ್ಲ, ಮಾಡ್ತೇವೆ ಮುಂದೆ. ಗೌರ್ಮೆಂಟ್ಲಿಂದ ಪಾಸ್ ಆಗೈತೆ. ಇವ್ರು ನಮ್ ಡಿಸ್ಟಿಕ್ದಾಗ ಮಾಡೋದಿಲ್ಲ. ಈಗ ನೀವು ಒಬ್ಬರ ಮನೆಗೆ ಹೋಗ್ತೀರಾ, ಈ ತರ ಆದ ವ್ಯಕ್ತಿಗಳ ಮನೆಗೆ ಹೋಗ್ತೀರಾ, ಮೊದಲು ಮಾಡೋ ಕೆಲಸ ಯಾವ್ದು? ಅವ್ರ ಪೇರೆಂಟ್ ಜೊತೆ ಮಾತಾಡ್ತಿರೋ ಅಥವಾ ಪೇಷಂಟ್ ಜೊತೆ ಮಾತಾಡ್ತೀರೋ? ನಾವು ಫಸ್ಟ್ ಪೇಷಂಟ್ ಜೊತೆ ಮಾತಾಡ್ತೀವಿ. ಪೇಷಂಟ್ ಜೊತೆ ಮಾತಾಡಿ ಅವ್ನಿಗೆ ಎಲ್ಲ ಗೊತ್ತಾಗ ನಾವು ಪೇರೆಂಟ್ಸ್ ಜೊತೆ ಮಾತಾಡ್ತೀವಿ. ಅಂದ್ರೆ ನಿಮ್ ಹುಡುಗ ಫಸ್ಟ್ ನಾವು ಪೇಷಂಟ್ ಜೊತೆ ಮಾತಾಡಿ ಅವನಿಗೆ ಮೆಂಟಲಿ ಫಿಟ್ ಮಾಡ್ತೀವಿ. ನೀ ವೇಸ್ಟ್ ಇಲ್ಲ, ನೀ ಇನ್ನ ಕಟ್ ಆಗ್ಬೋದು, ನಮ್ಮಂಗ ಆಗ್ಬೋದು, ನೀ ನಮ್ಮಂಗ ಹೊರಗೆ ಬರ್ಬೋದು. ಆದ್ರೆ ನಿನಗೆ ದೇವರು ಎದಕ್ ಕಳ್ಸ್ಯಾನ, ನೀ ಏನ್ ಮಾಡ್ಬೇಕು ಅದು ಮಾಡಿ ಹೋಗ್ಬೇಕು. ಸಾಧನೆ ಮಾಡಬೇಕು. ನಾವು ವೇಸ್ಟ್ ಆಗಿ ಬಂದಿಲ್ಲ, ನಾ ಏನಾರು ಮಾಡಿ ಹೋಗ್ಬೇಕು. ಈಗ ನಾವು ಊರಿಗೆ ನಾವು ಕಡೆಗೆ ನಾವು ನಮ್ಮ ಮನೀಗ ಮತ್ತೆ ನಮ್ಮ ಊರಿಗಾರ ಏನ್ ಮಾಡಿ ಹೋಗ್ಬೇಕು. ನಮ್ಮ ಊರಾಗ ನಮಗೆ ಯಾರು ನೋಡಿದ್ರ ಅವ್ರಿಗೆ ಅನಿಸ್ಬೇಕು ಇವ ನಿತ್ತಾನೆ, ನಾನು ಈ ಪರಿಸ್ಥಿತಿದಾಗನು ನಿತ್ತಾನ, ಬೆನ್ನೂರಿ ಅಪಘಾತ ಆದ್ರೂ ನಿತ್ತಾನ. ನಾವು ಮನಸ್ಸು ಬೇಜಾರು ಮಾಡ್ಕೋಬೇಕು, ಅವ್ನ್ ನೋಡಿ ನಾವು ಇದು ಮಾಡ್ಕೋಬೇಕು, ಅವ ಏನಾನು ಫೈಟ್ ಆಡಕತ್ತಾನ, ಆ ಭಾವನೆ ಬರ್ಬೇಕು. ಮೊದಲು ಪೇಷಂಟ್ ಜೊತೆ ನೀವು ಅದನ್ನ ಮಾತಾಡ್ತೀರಾ? ಇಂಡಸ್ಟ್ರಿ ಅವ್ರ ಪೇರೆಂಟ್ಸ್ ಜೋಡಿ ನೀವ್ ಹೆಂಗ್ ಸಪೋರ್ಟ್ ಇರ್ಬೇಕು, ಮತ್ತೆ ನಾವ್ ಏನೇನ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅವಾಗ ಅವ್ರ ಮನಸ್ಸೇ ಚೇಂಜ್ ಆಗಿರುತ್ತೆ. ಅವಾಗ ಚೇಂಜ್. ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ಬದಲಾವಣೆ ಆಗುತ್ತೆ. ಆಮೇಲೆ ಅವರು ನಿಮ್ಗೆ ಬಂದ್ಬಿಡ್ತಾರೆ ನಿಮ್ ಜೊತೆ ಸೇವೆ ಮಾಡಕ್ಕೆ.
ಮತ್ತು ಅದ್ರ ಜೋಡಿ ನಮ್ಮ APD ಅವರು ಸಪೋರ್ಟ್ ಮಾಡ್ತಾರ ಅವ್ರಿಗೆ. ಬೆಂಗಳೂರು ಇದು ಅಲ್ಲ. ಬೆಂಗಳೂರು. ಆಮೇಲೆ ಇದು ನೀವು ಎಷ್ಟು ವರ್ಷ ಆಯ್ತು ಅಂದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗಿ? ಈಗ 23 ಆಯ್ತು. 23 ವರ್ಷ. 23 ವರ್ಷದಲ್ಲಿ ನೀವು ಎಷ್ಟೋ ಒಂದಿಷ್ಟು ಜನಕ್ಕೆ ಹೊರಗೆ ತಂದಿದ್ದೀರಾ ನೋವಿನಿಂದ, ಎಷ್ಟೋ ಜನಕ್ಕೆ ಸಮಾಧಾನ ಹೇಳಿದ್ದೀರಾ. ಆಮೇಲೆ ನಿಮ್ ಫ್ಯಾಮಿಲಿಯಲ್ಲಿ ನಿಮ್ಮ ವ್ಯಕ್ತಿತ್ವನೇ ಬೇರೆ ಆಗಿದೆ. ಆಮೇಲೆ ಅವ್ರು ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ, ನಿಮ್ ಅಕ್ಕಪಕ್ಕ ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಅವ್ರು ಸುಮ್ನೆ ಕೂತ್ಕೊಳ್ಳಲ್ಲ, ಏನೋ ಒಂದ್ ಸಾಧನೆ ಮಾಡ್ತಾರೆ. ಈಗ ನಿಮ್ದೇ ಒಂದ್ ಸಂಘ ಅಂತ ಇಲ್ಲಿ ಬಿಜಾಪುರದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲಾ ಕಡೆ? ಎಲ್ಲಾ ಕಡೆ ಐತಿ. ಎಲ್ಲಾ ಕಡೆ ಬೆಂಗಳೂರದಾಗ ಐತ್ರಿ. ಬೇರೆ ಬೇರೆ ಹೆಸರ್ಲಿಂದ ಬೆನ್ನೂರಿ ಅಪಘಾತದ ಸಂಘ ಅದಾವ. ಇಲ್ಲಿ ಬಿಜಾಪುರದಲ್ಲಿ ಯಾವ್ದಿದೆ? ಫಸ್ಟ್ ನಮ್ ಬೆಂಗಳೂರದಾಗ ಇತ್ತ, ಅವರು ನಮ್ಗೆ ಈಚೆ ಕಡೆ ಕೊಟ್ರು. ಕರ್ನಾಟಕ ರಾಜ್ಯ ಬೆನ್ನೂರಿ ಅಪಘಾತ ಸಂಘ. ಕರ್ನಾಟಕ ರಾಜ್ಯ ಬೆನ್ನುಹುರಿ ಅಪಘಾತ ಆಗಿದೆ ಸಂಬಂಧಪಟ್ಟದ್ದೇ ಸಂಘ. ಅಲ್ಲಿ ಯಾರೇ ಪ್ರಾಬ್ಲಮ್ ಇರೋರು ಬಂದ್ರು ಸೊಲ್ಯೂಷನ್ ಸಿಗ್ತದೆ. ನಿಮ್ಮನ್ನ ಅವರು ಯಾರೋ ಗೊತ್ತಿಲ್ಲ, ನಿಮ್ಮ ಒಂದ್ ಸಂಪರ್ಕಕ್ಕೆ ಬಂದಿರಲ್ಲ, ಎಲ್ಲೋ ಹಳ್ಳಿಯಲ್ಲಿ ಇರ್ತಾರೆ, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಸಂಘನ? ಈಗ ಫೋನ್ ನಂಬರ್ ಐತಿ. ಫೋನ್ ನಂಬರ್ ಅಂದ್ರೆ ನಾನು ಈಗ ಹಾಕಿದೆ ಅಂದ್ರೆ ಯಾರು ಗೊತ್ತಿದ್ದವ್ರು ಬರ್ಬೋದು. ಆಲ್ರೆಡಿ ಎಲ್ಲಾ ಕರ್ನಾಟಕದಾಗ ಎಲ್ಲಾ ಪೇಪರ್ದಾಗ ನಂದು ಹೆಸರು ಬಂದಿದೈತಿ. ಮತ್ತ ಆರ್ಟಿಕಲ್ ನನ್ನ ಹೆಸರಲ್ಲಿ ಬಂದಾವ, 2-3 ಸಲ ಬಂದಾವ. ಬರ್ತಾಗತ್ತಾವ. ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೀರಾ? ಇಂಟರ್ವ್ಯೂ ಎಲ್ಲ ಕೊಟ್ಟು. ಅಲ್ಲ, ನಿಮ್ ಫೋನ್ ನಂಬರ್ ಹೇಳ್ಬೋದಾ? ಹೇಳ್ತೇನೆ. 7760347775. ಈ ನಂಬರ್ ಕಾಲ್ ಮಾಡಿದ್ರೆ ಇದು ಎಲ್ಲಿ ಹೋಗುತ್ತೆ? ನನ್ಗೆ ಬರ್ತದೆ. ನಿಮ್ಗೆ ಬರ್ತದೆ. ನೀವು ಈ ಬಿಜಾಪುರ ಇದ್ರದ್ದು ಹೆಡ್ ನೀವು? ಅಂದ್ರೆ ಈಗ ನಮ್ ಬಿಜಾಪುರದಾಗ 432 ಮಂದಿ ಅದಾರ. ಇದೇ ತರ ಅಂದ್ರೆ ಸ್ವಲ್ಪ ಕಮ್ಮಿ ಪ್ರಮಾಣ, ಸ್ವಲ್ಪ ಜಾಸ್ತಿ ಪ್ರಮಾಣ, ಸ್ವಲ್ಪ ನನ್ ಕರ್ತ ಜಾಸ್ತಿ ಆಗೋರ್ತ ಐತಿ. ಅಂದ್ರೆ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತವೆ. ಆದ್ರೆ ಬೆನ್ನೂರಿ ಅಪಘಾತದಾಗ ರಿಜಿಸ್ಟರ್ ಆಗಿದೆ 432 ಮಂದಿ. ಈಗ ಇನ್ನೊಂದು ನೀವು ಮಾತಾಡ್ತಾ ಅಂದ್ರೆ ನಿಮ್ ಫ್ರೆಂಡು ನೀವು ಕೂಡಿ ನಾವ್ ಇಂಥದೊಂದ್ ಕೆಲಸ ಮಾಡೋಣ ಅಂತ ಅಂದ್ರಲ್ಲ, ಅಂದ್ರೆ ನೀವಿಬ್ರು ನಮ್ಮಿಬ್ಬರು ಹೆಜ್ಜೆನೂ ಒಂದೇ ಇದೆ, ಯೋಚನೆನೂ ಒಂದೇ ಇದೆ ಅಂತ ಯೋಚನೆ ಮಾಡಿ ಫಸ್ಟ್ ಟೈಮ್ ಯಾವ ವರ್ಷ ಶುರು ಮಾಡಿದ್ರೆ? 2013 ರಿಜಿಸ್ಟರ್ ಮಾಡಿಸಿದ್ದೆವು. ಸ್ಟಾರ್ಟ್ ಮಾಡಿ 2009ಲಿಂದ. ನಾವು ಕುಡಿದೆ 9ಲಿಂದ. ಹಿಂದೆ ಹರಿಸಿ ನಾವು ಇಬ್ರು ಕುಡಿಸಿ ಚರ್ಚೆ ಮಾಡಿ 2015ದಾಗ ಚಲೋ ದಿಲ್ಲಿ ನಮ್ಮ ಎಲ್ಲಾ ಡಿಸೇಬಲ್ ಅವರು ಅಂದ್ರೆ ದಿವ್ಯಾಂಗ್ ಅವರು, ಎಲ್ಲಾ ದಿವ್ಯಾಂಗ್ ಅವರು ದಿಲ್ಲಿ ಹೋಗೋದಿತ್ತು. ಎಲ್ಲ ಅದ್ರಾಗ ಪೋಲಿಯೋ ಅವ್ರು ಬಂದು, ಬ್ಲೈಂಡ್ ಬಂದು, ಎಲ್ಲ ಕೈ ಇಲ್ಲಾರ ಎಲ್ಲಾರು ಬತ್ತ ಅವ್ರೆಲ್ಲಾರು ಕುಡಿಸಿ ದಿಲ್ಲಿ ಚಲೋ ಅಂತ ಮಾಡಿದ್ರು. ಅವಾಗ ನಮ್ದು ಕರ್ನಾಟಕ ಅಲ್ಲಿಂದ ನಮ್ಮ ಸಂಘ ಹೋಗಿತ್ತು. ನಾವು ಅಲ್ಲಿ 4 ಮಂದಿ ಹೋಗಿದ್ವಿ. 4 ಅಲ್ಲಿ ಯಾರು ಬೆನ್ನೂರಿ ಅಪಘಾತ ಇದ್ದಿದ್ದಿಲ್ಲ. ಇಂಡಿಯಾಲಿಂದ ಎಲ್ಲಾರು ಬಂದಿದ್ರ. ನಮ್ ಕರ್ನಾಟಕ ಅಲ್ಲಿ 4 ಮಂದಿ ಹೋಗಿದ್ವಿ. ಮತ್ತೆ ಇಂಡಿಯಾಲಿಂದನೂ ಯಾರು ಸ್ಪೈನಲ್ ಕಾರ್ಡ್ ಇದ್ದಿದ್ದಿಲ್ಲ. ನಮ್ಮ ಒಬ್ಬರದೇ ಸಂಘ ಇತ್ತಲ್ಲಿ ಬೆನ್ನೂರಿ ಅಪಘಾತ. ಅದ್ರಾಗ ಕರ್ನಾಟಕ ಸ್ಟೇಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಸೋಸಿಯೇಷನ್ ಸಂಘ ಕಟ್ಟಿ. ಅವಾಗ 2015ದಾಗ ನಾವು ಹೋರಾಟ ಸಲ ಹೋಗಿದ್ದೆವು ದಿಲ್ಲಿ. ಯಾಕಂದ್ರೆ ನಾನು ನಮ್ಗೆ ಬಹಳ ಪ್ರಾಬ್ಲಮ್ ಅಂದ್ರೆ ಫೈನಾನ್ಸಿಯಲ್, ನಮ್ಗ ಡೈಲಿ ಮಂತ್ಲಿ ನಮ್ಗೆ ಖರ್ಚು ಬಹಳ ಇರ್ತೈತೆ. ನಮ್ಗೆ ಕಮಿಷನ್ 4500-5000 ತನ ಆಗ್ತೈತೆ. ಖರ್ಚು ಇರ್ತದೆ. ಆಂಟಿಬಯೋಟಿಕ್ ತಗೋಬೇಕು, ಬೆಡ್ ಸೋರ್ಸ್ ಎಲ್ಲ ತಗೋಬೇಕು, ಮತ್ತೆ ಡೈಲಿ ಇವು ನಮ್ಮ ಸ್ಪಾಸಮ್ಸ್ ಇರ್ತಾವ, ಕಾಲ್ ತಾನೇ ಜಿಗಿತಿರ್ತಾವ, ಅವು ಎಲ್ಲಿಂದ ಕಟ್ಟಾಗಿರ್ತಾರಲ್ಲ, ಅದಕ್ಕೆ ಅವು ಗುಳಿಗಿನೇ ಬಹಳ ತುಟ್ಟು ಬರ್ತಾವ. ಅವು 10 ಟ್ಯಾಬ್ಲೆಟ್ಸ್ಗೆ 380 ರೂಪೀಸ್ ಇರ್ತಾವ. ಡೈಲಿ ಅದು 2 ಸಲ ತಗೋಬೇಕು, 1 ಸಲ ಡಾಕ್ಟರ್ ಹೇಳಿರ್ತಾರೆ. ಹಂಗ ನಮಗೀಗ ನಾವು ಸ್ಟೇಟ್ ಜೋಡಿ ರಿಕ್ವೆಸ್ಟ್ ಮತ್ತು ಫೈಟ್ ಮಾಡಕತ್ತೀವಿ. ನಮ್ ಸ್ವಲ್ಪ ಮಂತ್ಲಿ ಪಿಂಚಣಿ ಏನೈತಲ್ಲ 1400 ಕರ್ತ ನಮ್ ಜಾಸ್ತಿ ಮಾಡ್ರಿ ಅಂತ. ಕೊಡ್ತಾರ. 1400 ರೂಪಾಯಿ ಕೊಡ್ತಾರ. ಸಾಲಲ್ಲ.
ಅಂದ್ರೆ ಇದು ಮನೆಗ್ ಬೇಡ ನಿಮ್ಮ ನಮ್ ಮನೆಗೆ ಏನು ಕೊಡಬೇಕಾಗಿಲ್ಲ, ನಮಗೆ ಮೆಡಿಕಲ್ ಸಲ ಅದನ್ನು ಮಾಡಕ್ ತಯಾರಿಲ್ಲ. ನಮ್ಮ ದವಾಖಾನಿನೂ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರು ನಮ್ ಕಿಟ್ ಮತ್ತೆ ಟ್ಯಾಬ್ಲೆಟ್ ಫ್ರೀ ಮಾಡಿಕೊಟ್ರೆ ಸಾಕು. ತಾಲೂಕಾದಾಗ ಎಲ್ಲಾ ಕಡೆ ಸರ್ಕಾರ ದವಾಖಾನಿದಾಗ ಇಟ್ಟು ಗುಳಿಗೆ ತಿಂಗಳ ವಯಾಕ್ ನಮ್ ಫ್ರೀ ಐತಂದ್ರೆ ಕೊಟ್ರೆ ಸಾಕು. ಅದು ಕೇಳಕ್ ಹೋದ್ರೆ ಇದು ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ. ಭಯಂಕರ. ಅದೇ ಗೌರ್ಮೆಂಟ್ ಕೇಳಿವಿ ನಾವು ಪಿಂಚಣಿ ಸ್ವಲ್ಪ ಜಾಸ್ತಿ ಮಾಡ್ರಿ. ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.